ಹೌದು, ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಗೆ ಪ್ರತಿನಿತ್ಯ ಸಾವಿರಾರು ರೈತರು ವಿವಿಧ ರೀತಿಯ ಬಗೆಯ ಹೂಗಳನ್ನ ಮಾರಾಟಕ್ಕೆ ತರುತ್ತಾರೆ. ಆದರೆ ಹೂ ಮಾರಾಟದಲ್ಲಿ ರೈತರಿಂದ 10 ಕೆಜಿ ಹೂಗಳಿಗೆ 1 ಕೆಜಿ ಹೂವನ್ನು ತೇವದ ಹೆಸರಿನಲ್ಲಿ ಕಡಿತಗೊಳಿಸಿ ಜೊತೆಗೆ 100 ರೂಪಾಯಿಗೆ 10 ರೂಪಾಯಿ ಎಂಬ ಲೆಕ್ಕದಲ್ಲಿ ಹಣವನ್ನು ಸಹ ಅಕ್ರಮವಾಗಿ ವಸೂಲಿ ಮಾಡುತ್ತಿದ್ದಾರೆ. ಕೃಷಿ ಮಾರುಕಟ್ಟೆ ಕಾಯ್ದೆಯ ಪ್ರಕಾರ ಮಧ್ಯವರ್ತಿಗಳು ರೈತರಿಂದ ಯಾವುದೇ ರೀತಿಯ ಕಮಿಷನ್ ಅಥವಾ ಶುಲ್ಕ ವಸೂಲಿ ಮಾಡುವಂತಿಲ್ಲ. ವ್ಯಾಪಾರಿಗಳಿಂದ ಮಾತ್ರ ಕಮಿಷನ್ ಪಡೆಯಲು ಅವಕಾಶವಿದೆ ಅಷ್ಟೇ. ಆದರೆ ನಿಯಮವನ್ನ ಉಲ್ಲಂಘಿಸಿ ರೈತರಿಂದಲೇ ಹಣ ಪಡೆಯುತ್ತಿದ್ದಾರೆ. 5-6 ತಿಂಗಳ ಹಿಂದೆ ಈ ವಿಚಾರವಾಗಿ ಶಾಸಕ ಪ್ರದೀಪೇಶ್ವರ್ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದರು. ಅಲ್ಲದೆ ರೈತರಿಂದ ಕಮಿಷನ್ ರೀತಿಯಲ್ಲಿ ಹಣ ವಸೂಲಿ ಮಾಡುತ್ತಿದ್ದ ವರ್ತಕರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದರು. ನಾನು ಇವ್ರಿಗೆ ವಾರ್ನ್ ಮಾಡ್ತಿದ್ದೀನಿ, ಯಾಕೆಂದ್ರೆ ಅಲ್ಲೆಲ್ಲ ಬಹಳ ವರ್ತಕರು ಕೆಲವರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಸರಿ, ನಾನು ಅವ್ರಿಗೆ ವಾರ್ನ್ ಮಾಡ್ತಿದ್ದೀನಿ, ಯಾರಾದ್ರೂ ಐ ಡೋಂಟ್ ಕೇರ್, ನಾಳೆಯಿಂದ ಕಮಿಷನ್ ತಗೊಳ್ಳೋದು ನಿಲ್ಲಿಸ್ಬೇಕು. ನೀವೇನಾದ್ರು ತಗೊಳ್ಳೋದು ಕಂಟಿನ್ಯೂ ಮಾಡಿ ಕಾನೂನು ವಿರುದ್ಧ ಹೋದ್ರೆ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಇಲ್ಲ ಫ್ಲವರ್ ಮಾರ್ಕೆಟ್ ನ ವರ್ತಕರ ಅದೊಂದು ಮಾಫಿಯಾ ಇದೆ, ಅದಕ್ಕಂತೂ ನಾನು ಕಡಿವಾಣ ಹಾಕ್ತೀನಿ, ರೈತರ ಪರ ನಿಲ್ತೀನಿ. ರೈತರು ದಯವಿಟ್ಟು ಸಹಕರಿಸಿ, ಪರವಾಗಿಲ್ಲ ಅವ್ರಿಗೆ ಕಾನೂನು ರೀತಿ ಬಿಸ್ನೆಸ್ ಮಾಡಕ್ ಆ ವರ್ತಕರಿಗೆ ಬರಲ್ಲ ಅಂದ್ರೆ ಅಂಗಡಿ ಬಾಗ್ಲು ಹಾಕೊಂಡು ಹೋಗ್ಲಿ. ಕಾನೂನು ರೀತಿ ಬಿಸ್ನೆಸ್ ಮಾಡೋರು ಬೇಜಾನ್ ಜನ ಇದಾರೆ, ಅವ್ರು ಬಂದು ಬಿಸ್ನೆಸ್ ಮಾಡ್ತಾರೆ. ಇನ್ನು 5-6 ತಿಂಗಳ ಹಿಂದೆ ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಂದ 10% ವಸೂಲಿ ಮಾಡುತ್ತಿದ್ದ ವರ್ತಕರಿಗೆ ರೈತ ಸಂಘಟನೆಗಳು 2-3 ದಿನ ಹೋರಾಟಗಳನ್ನು ನಡೆಸಿದರು. ಇದಾದ ಬಳಿಕ ಮಾರುಕಟ್ಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಸಹ ಭೇಟಿ ನೀಡಿ ಅಲ್ಲಿನ ಸತ್ಯಾಂಶಗಳ ಬಗ್ಗೆ ವರದಿ ಮಾಡಿದ್ದರು. ಆದರೆ ಹೋರಾಟಗಾರರು ಮಾತ್ರ 2-3 ದಿನಗಳ ಬಳಿಕ ಹೋರಾಟವನ್ನೇ ನಿಲ್ಲಿಸಿಬಿಟ್ರು. 5 ತಿಂಗಳು ಕಳೆದರೂ ಸಹ ಅಕ್ರಮ ವಸೂಲಿ ಮಾತ್ರ ನಿಂತಿಲ್ಲ. ಹೀಗಾಗಿ ರೈತ ಸಂಘಟನೆಗಳು ಏಕೆ ಮೌನವಾಗಿವೆ? ಶಾಸಕರು ನೀಡಿದ್ದ ಎಚ್ಚರಿಕೆ ಮಾತಿಗಷ್ಟೇ ಸೀಮಿತವಾಯಿತಾ ಎಂಬ ಪ್ರಶ್ನೆಗಳು ಕೇಳಿ ಬರುತ್ತಿವೆ. ಆದರೆ ಈ ಕುರಿತು ರೈತ ಹೋರಾಟಗಾರರನ್ನ ಪ್ರಶ್ನಿಸಿದ್ರೆ ಉತ್ತರಿಸಲಾಗದೆ ಕಕ್ಕಾಬಿಕ್ಕಿಯಾಗಿದ್ದಾರೆ. ನೋಡಿ ಸರ್ ಸ್ನೇಹಿತರೆ, ಹೂವಿನ ಮಾರ್ಕೆಟ್ ವಿಚಾರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಒಬ್ಬ ಶಾಸಕರನ್ನು ಕೂಡ ತಂದಂಥದ್ದು ಇದೇ ಹೋರಾಟದ ಸಮಿತಿಯಿಂದನೇ. ನಾವು ನೋಡು 10 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ, ನಿಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ಮಾನ್ಯ ಹಾಲಿ ಶಾಸಕರೇ ಆ ಜಾಗಕ್ಕೆ ಬಂದು ನಾವು ತಡಿತೀವಿ ಅಂತೇಳಿ ಅಲ್ಲಿ 2 ವಿಧಾನದಲ್ಲೇ ಇದೆ. ಒಂದು ನಮ್ಮ APMC ಮಾರುಕಟ್ಟೆಯಲ್ಲಿ ಒಂದು ತಂಡ ನಡೀತದೆ, ಮತ್ತೊಂದು ಇನ್ನೊಂದು ಕಡೆ ನಡೀತದೆ. ಅದು ರಾಜಕೀಯ ರಂಗಕ್ಕಾಗಿ ಅವರವರ ಬೇಳೆಗೋಸ್ಕರವಾಗಿ ಅಲ್ಲ ಸರ್, ವಿಷಯ ಅದೇ ಹೇಳ್ತಾ ಇರೋದು. ಈಗ ಅದೇ ಸರ್, ರೈತರೇ ಹೇಳ್ತಾರೆ. ಈಗ ರಾಜ್ಯದ ಕಾರ್ಯದರ್ಶಿಗಳ ಮಂಜುಳವರ ಗಮನಕ್ಕೂ ಕೂಡ ನಾವು ತಂದೆವೆ. ಇವತ್ತು ನಮ್ಮ ಹೋರಾಟ ಏನಿತ್ತದೋ ನಾವು ಎಲ್ಲಿಗಂಟ ಹೋರಾಟ, ಈಗ ನಮ್ಮ ಹೋರಾಟ ಏನಿದೆಯೋ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಿಲ್ಲಿಲ್ಲ. ಹಿಂದೆ ರವೀಂದ್ರ DC ಅವರು ಬೆಳಗ್ಗೆ 8 ಗಂಟೆಗೆ ಮಾರ್ಕೆಟ್ ಎಲ್ಲ ಸುತ್ತಾಡಿದ್ದು ನಾವೇ ಕರ್ಕೊಂಡೋಗಿ ಸುತ್ತಾಡಿಸಿದ್ದೀವಿ. ಆಗ ರೈತರ ಬೆಳೆ ಕಮಿಷನ್ ತಗೊಂಬಾರ್ದು, ಇವ್ರು ಮಾತ್ರ ತಗೊಬೇಕಂದಾಗ ಅದೊಂದು 6-7 ತಿಂಗಳು ಅದು ನಡೀತದು. ನಮ್ಮ ಹೋರಾಟ ಏನಿತ್ತು ಸೀರಿಯಸ್ ಆಗಿತ್ತು. ನಾವು ಸಂಬಂಧಪಟ್ಟಂಥ ಜವಾಬ್ದಾರಿತವಾದಂಥ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದೇವೆ, ಜವಾಬ್ದಾರಿತವಾದಂಥ ಜಿಲ್ಲಾಡಳಿತ ಜವಾಬ್ದಾರಿ ಕೊಟ್ಟಿದ್ದೇವೆ. ನೀವು ಏನಾದರೂ ಬಗೆಹರಿಸ್ತಾ ಹೋದರೆ ಆವತ್ತು ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೆದು ಅವರು ನಮಗೆ 3 ತಿಂಗಳ ಕಾಲಾವಕಾಶವನ್ನು ಕೇಳಿದರು. ಅವರು 3 ತಿಂಗಳು ಕಾಲಾವಕಾಶ ಕೆಲಸ ಆಗಿಲ್ಲ. ನಾವು ಈ ವಿಚಾರವನ್ನು ರೈತರ ಗಮನಕ್ಕೆ ತಂದು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿ ಹಾಡ್ತೇವೆ. ಒಟ್ಟಾರೆ ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಂದ ಅಕ್ರಮ ವಸೂಲಿ ನಡೆಯುತ್ತಿದ್ದರೂ ಸಹ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ರೈತರ ಪರವಾಗಿ ಧ್ವನಿ ಎತ್ತಿದ್ದ ಜನಪ್ರತಿನಿಧಿಗಳು ಹಾಗೂ ರೈತ ಸಂಘಟನೆಗಳು ಮತ್ತೆ ಈ ವಿಚಾರದಲ್ಲಿ ಸಕ್ರಿಯವಾಗಿ ಮುಂದಾಗುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.